ಗ್ರಾಹಕರನ್ನು ಮೂರ್ಖರನ್ನಾಗಿ ಮಾಡುವ 101 ವಿಧಾನಗಳು. ಮೊದಲನೆಯ ವಿಧಾನ, ಎಕ್ಸಾಂಪಲ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಡಿಸೆಂಬರ್ 2025ರಿಂದ ಅವ್ರು ಕಳಿಸೋ ಪ್ರತಿಯೊಂದು SMS ಅಲರ್ಟ್ಗೆ ಅವರ ಕಸ್ಟಮರ್ಸಿಗೆ 15 ಪೈಸಾ ಚಾರ್ಜ್ ಮಾಡ್ತೀವಿ. ಮೊದಲನೇ 30 SMS ಅಷ್ಟೇ ಫ್ರೀ. ಅದಾದ ನಂತರ ನೀವು ಮಾಡೋ ಪ್ರತಿಯೊಂದು UPI ಟ್ರಾನ್ಸಾಕ್ಷನ್ಸು, ಇಲ್ಲ ಚೆಕ್ ಡೆಪಾಸಿಟ್ಸು, ಕ್ಯಾಶ್ ಡೆಪಾಸಿಟ್ಸು, NEFT, RTGS, ಯಾವುದೇ ರೀತಿಯ SMS ಅಲರ್ಟ್ ಇರಲಿ 15 ಪೈಸಾ ಚಾರ್ಜ್ ಮಾಡ್ತೀವಿ. ಇನ್ ಕೇಸ್ ಈ 15 ಪೈಸಾ ನಿಮಗೆ ಚಾರ್ಜ್ ಆಗಬಾರ್ದು ಅನ್ನೋಂಗಿದ್ರೆ ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಮಂತ್ಲಿ ಆವ್ರೇಜ್ ಬ್ಯಾಲೆನ್ಸ್ 10,000 ರೂಪಾಯಿ ಮೇಂಟೈನ್ ಮಾಡಬೇಕು. ಇಲ್ಲ ನಿಮ್ಮ ಸ್ಯಾಲ್ರಿ ಅಕೌಂಟಿಗೆ ರೆಗ್ಯುಲರ್ ಆಗಿ ಸ್ಯಾಲ್ರಿ ಕ್ರೆಡಿಟ್ ಆಗಬೇಕು. ಇಲ್ಲ ನಮ್ಮಲ್ಲಿ ನೀವು FD ಇಟ್ಟಿರಬೇಕು. ಇಲ್ಲ ಅಂದರೆ ಮೊದಲನೇ 30 SMS ಅಷ್ಟೇ ಫ್ರೀ. ಅದಾದಮೇಲೆ ಪ್ರತಿಯೊಂದು SMSಗೂ 15 ಪೈಸಾ ಅಂತ ಹೇಳಿದ್ದಾರೆ. ಆಮೇಲೆ ಅದು ಹೋಗ್ತಾ 50 ಪೈಸಾ ಆಗುತ್ತೆ, 1 ರೂಪಾಯಿ ಆಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಒಂಥರ ಮಾದರಿ ಆಗುತ್ತೆ. ಬೇರೆ ಎಲ್ಲ ಬ್ಯಾಂಕ್ಗೂ ಈ ಥರನೂ ನಾವು ಕಸ್ಟಮರ್ಸ್ಗೆ ಚಾರ್ಜಸ್ ಹಾಕ್ಬೋದು ಅನ್ನೋದ್ರಲ್ಲಿ. ಇವತ್ತು ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕ್ಗಳು ನಾಳೆ ಇದನ್ನೇ ಶುರು ಮಾಡ್ಕೊಳ್ತಾರೆ. ಒಬ್ಬ ಗ್ರಾಹಕನಿಗೆ ಒಂದು ಬೇಸಿಕ್ ಫಂಡಮೆಂಟಲ್ ಬೆನಿಫಿಟ್ ಅದು SMS ಅಲರ್ಟ್ ಅನ್ನೋದು. ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆದಾಗ ಅದು ಅವನೇ ಮಾಡಿರೋದು ಅಥವಾ ಯಾವುದೇ ರೀತಿ ಫ್ರಾಡ್ ನಡೀತಿಲ್ಲ ಅಂತ ಡಿಟೆಕ್ಟ್ ಮಾಡೋದಕ್ಕೆ, ಅಥವಾ ಅದು ನಾವೇ ಮಾಡಿರೋದನ್ನು ಅಥೆಂಟಿಸಿಟಿಗೆ. ಇನ್ನು ಮುಂದೆ ಆ SMSಗೂ ಸಹ ಒಂದೊಂದೇ ಚಾರ್ಜಸ್ ಬರ್ತಾ ಇದೆ. ಬಿಟ್ಟರೆ ನಾಳೆಯವರು ನೀವು ನಮ್ಮಲ್ಲಿ ಅಕೌಂಟ್ ಇಟ್ಟಿದ್ದೀರಾ, ಅದನ್ನು ನಾವು ಮೇಂಟೈನ್ ಮಾಡ್ತಿದ್ದೀವಿ, ಆ್ಯನ್ಯುವಲ್ ಚಾರ್ಜಸ್ ಬದಲು ಇನ್ಮೇಲೆ ಕ್ವಾರ್ಟರ್ಲಿ ಚಾರ್ಜಸ್ ಮಾಡ್ತೀವಿ ಅಂತಲೂ ಹೇಳ್ತಾರೆ. ಇದು ಒಂದೊಂದೇ ಶುರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಇದ್ರ ಬಗ್ಗೆ ಏನಾದರೂ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇನ್ನು 101 ಹೆಸರಲ್ಲಿ 101 ಚಾರ್ಜಸ್ನ ನಿಮ್ಮದೇ ದುಡ್ಡನ್ನು ಇಟ್ಕೊಳ್ಳೋದಕ್ಕೋಸ್ಕರ ನೀವೇ ಪೇ ಮಾಡಬೇಕಾಗತ್ತೆ.